ಅತ್ಯಂತ ಸ್ಫುಟ. ನಮಗೆ ಪರ್ವತದಲ್ಲಿ ಬೆಂಕಿ ಕಣ್ಣಾರೆ ಕಾಣಿಸ್ತಾ ಇದ್ದಾಗ ಆಗ ಅತ್ಯಂತ ಸ್ಫುಟವಾಗಿ ಬೆಂಕಿಯ ಜ್ಞಾನ ಬರ್ತದೆ. ಅದೇ ಇಲ್ಲಿ ಕೂತ್ಕೊಂಡು ಅನುಮಾನ ಮಾಡಿದರೆ, ಹೊಗೆಯನ್ನು ನೋಡಿ ಅಲ್ಲಿ ಬೆಂಕಿ ಇದೆ ಅಂತ ಅನುಮಾನ ಮಾಡಿದರೆ ಆ ಬೆಂಕಿ ಕೆಂಪಗಿದೆಯೋ, ಜಾಸ್ತಿ ಇದೆಯೋ, ಕಡಿಮೆ ಇದೆಯೋ, ಅನೇಕ ವಿಷಯ ಗೊತ್ತಾಗೋದಿಲ್ಲ. ನಾನು ಹೇಳಿದೆ ಆ ಕಡೆಯಿಂದ ಅಂಬಾ ಅಂತ ಶಬ್ದ ಕೇಳಿದಾಗ ನಾನು ಅಲ್ಲಿರುವಂತಹದ್ದು ಹಸು ಅಂತ ನನಗೆ ತೀರ್ಮಾನ ಆಗ್ತದೆ ಅಂತ. ಹಸು ಅಂತ ತೀರ್ಮಾನ ಆಗ್ತದೆ. ಅದು ಕಪ್ಪಿದೆಯೋ, ಕೆಂಪಿದೆಯೋ, ಅದು ಕಪಿಲವೋ, ಅದು ಹಳ್ಳಿಕಾರೋ ಅಥವಾ ಯಾವುದದು ಅಮೃತ ಮಹಲ್ ಜಾತಿ ಯಾವುದು ಅದು ಗೊತ್ತಾಗೋದಿಲ್ಲ ನಮಗೆ. ಹಾಗಾದರೆ ಪ್ರತ್ಯಕ್ಷ ನೋಡಿದ ಕೂಡಲೇ ಅದರ ಶರೀರದಲ್ಲಿ ಹೀಗೆ ಇಡೀ ಸ್ಟ್ರಕ್ಚರ್ ಅದು ನಮಗೆ ಗ್ರಹಣ ಆಗ್ತದೆ. ಅದನ್ನು ರೇಖೋಪರೇಖಾದಿ ಸಮಸ್ತ ಗ್ರಾಹಿತ್ವ ಅನ್ನೋದು ಪ್ರತ್ಯಕ್ಷದಲ್ಲಿ ಇದೆ. ಆದ್ರಿಂದ ಪ್ರತ್ಯಕ್ಷ ಎಲ್ಲಕ್ಕಿಂತ ಮೇಲನದ್ದು. ಅದಕ್ಕೋಸ್ಕರ ಮೊದಲು ಪ್ರತ್ಯಕ್ಷಕ್ಕೆ ಮಣೆ ಹಾಕಿದ್ದು. ಆಮೇಲೆ ಅನುಮಾನ ಅನ್ನೋದು ನಿಖರವಾದ ಜ್ಞಾನವನ್ನು ಹುಟ್ಟಿಸುತ್ತೆ. ಅದರಲ್ಲಿ ಸಂಶಯಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ಆ ವಸ್ತುವಿನ ರೇಖೋಪರೇಖ ಅಂದರೆ ನಿಖರವಾಗಿ ಇಂಥದ್ದು ಅಂತ ಗೊತ್ತಾದರೂ ಕೂಡ ಅದು ಹೇಗಿದೆ ಅನ್ನೋದು ಸ್ಪಷ್ಟ ಜ್ಞಾನ ಬರುವುದಿಲ್ಲ. ಅದರಿಂದ ಪ್ರತ್ಯಕ್ಷದ ನಂತರದ್ದು. ಆದರೆ ಆಗಮ ಉಂಟಲ್ಲ, ಅದು ನಮಗೆ ಅರ್ಥಜ್ಞಾನ, ನಮಗೊಂದು ಅರ್ಥ ಆದರೆ ಇನ್ನೊಬ್ಬರಿಗೊಂದು ಅರ್ಥ ಆಗ್ತದೆ. ಈಗ ಪರ್ವತದಲ್ಲಿ ಬೆಂಕಿ ಇದೆ, ಯಾಕೆ? ಹೊಗೆ ಇರುವುದರಿಂದ. ಈ ಹೊಗೆ ಕಂಡ ಕೂಡಲೇ ಬೆಂಕಿ ಇದೆ ಅನ್ನೋದು ಎಲ್ರಿಗೂ ಸಮಾನ. ಅದು 4x4 16 ಅನ್ನೋದು ಅಮೆರಿಕೆಯಲ್ಲ ಹಾಗೆ, ಭಾರತದಲ್ಲೂ ಹಾಗೆ. ಅದು ತರ್ಕ ಅಂದರೆ ಹಾಗೆ, ಅನುಮಾನ ಅಂದರೆ ಅದು ಎಲ್ರಿಗೂ ಸಮಾನ, ಅದರಲ್ಲಿ ಯಾರಿಗೂ ಕೂಡ ವಿವಾದ ಇಲ್ಲ. ಆದರೆ ಸೂರ್ಯ ಅಸ್ತಂಗತನಾಗುತ್ತಿದ್ದಾನೆ ಅಂತ ಹೇಳಿದ ಕೂಡಲೇ ಒಬ್ಬೊಬ್ಬರಿಗೆ ಅರ್ಥ ಆಗುವುದು ಒಂದೊಂದು. ಒಬ್ಬರಿಗೆ ಸಂಧ್ಯಾ ವಂದನೆಗೆ ಹೋಗಬೇಕು ಅಂತ ಅರ್ಥ ಆಗ್ತದೆ, ಇನ್ನೊಬ್ಬರಿಗೆ ಆ ಕಡೆ ಕನ್ನ ಹಾಕುವುದಕ್ಕೆ ಹೊರಡ್ಬೋದು ಅಂತ ಅನಿಸುತ್ತೆ, ಇನ್ನೊಬ್ಬರಿಗೆ ಆಫೀಸ್ ಬಿಟ್ಟು ಮನೆಗೆ ಹೊರಡ್ಬೋದು ಅಂತ ಅನಿಸುತ್ತೆ, ಇನ್ನೊಬ್ಬರಿಗೆ ಉಪನ್ಯಾಸಕ್ಕೆ ಹೋಗಿ ನಿದ್ದೆ ಮಾಡ್ಬೋದು ಅಂತ ಅನಿಸುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗುತ್ತೆ. ಹೇಳಿದ್ದು ಗತಃ ಅಸ್ತಮಾರ್ಕ ಅಂತ, ಸೂರ್ಯ ಅಸ್ತಂಗಮಿಸಿದ ಅಂತ ಒಂದು ಶಬ್ದ ಹೇಳಿದ್ರೆ ಒಬ್ಬೊಬ್ಬರಿಗೆ ಆ ಶಬ್ದದ ಅರ್ಥ ಆಗುವುದಕ್ಕಿಂತ ಬಿಟ್ಟು ಬೇರೆಯೇ ಅರ್ಥ ಆಗುವುದು ಜಾಸ್ತಿ. ಇದು ಈ ಶಬ್ದದಲ್ಲಿ ಈ ಸಮಸ್ಯೆ ಇದೆ. ಆದ್ರಿಂದಾಗಿ ಶಬ್ದ ಕೊನೆಯ ಹಂತದಲ್ಲಿ. ಪ್ರತ್ಯಕ್ಷ ಅತ್ಯಂತ ಸ್ಫುಟ, ಅನುಮಾನ ಅನ್ನುವುದು ನಿಖರ ಆದರೆ ಸ್ಫುಟ ಅಲ್ಲ, ಆಗಮ ಅನ್ನುವುದು ಸ್ಫುಟ ಹೌದಾದರೂ ಅಸ್ಫುಟವೇ ಜಾಸ್ತಿ ಅನ್ನುವ ಕಾರಣದಿಂದ ಇವುಗಳಲ್ಲಿ ಈ ಪ್ರತ್ಯಕ್ಷ, ಅನುಮಾನ, ಆಗಮ ಎಂಬುದಾಗಿ ಅಕ್ಷಾದಿ ತ್ರಿತಯಂ ಪ್ರಮಾಣಂ. ಅಕ್ಷ ಅಂದರೆ ಪ್ರತ್ಯಕ್ಷ, ಪ್ರತ್ಯಕ್ಷವೇ ಮೊದಲಾದ 3 ಪ್ರಮಾಣಗಳು ಅಂತ ನಾವು ನಿರೂಪಣೆ ಮಾಡಿದ್ದೇವೆ. ಇವು ಇಷ್ಟರಲ್ಲೂ ಇರುವ ಸಮಾನ ಧರ್ಮ ಯಾವುದು? ಅದು ಯಥಾವಸ್ಥಿತ ಜ್ಞೇಯವನ್ನು ವಿಷಯೀಕರಿಸಿದರೆ ಅದು ಪ್ರಮಾಣ ಅಂತ ಕರೆಸಿಕೊಳ್ತದೆ. ಈ ಪ್ರತ್ಯಕ್ಷ, ಇದರಲ್ಲಿ ಪ್ರತ್ಯಕ್ಷದ ಬಗ್ಗೆ ಒಂದು ಗಮನಿಸುವ. ನಾವು ಒಂದೊಂದನ್ನೇ ನೋಡಿದರೆ ಪ್ರತ್ಯಕ್ಷ ಅಂದ್ರೇನು, ಅನುಮಾನ ಅಂದ್ರೇನು, ಆಗಮ ಅಂದ್ರೆ ಏನು. ಪ್ರತ್ಯಕ್ಷ ಅಂತ ಹೇಳಿದರೆ ನಾನೀಗ ಹೇಳಿದೆ, ನಿರ್ದೋಷವಾದ ಇಂದ್ರಿಯ ಮತ್ತು ನಿರ್ದಿಷ್ಟವಾದಂತಹ ವಸ್ತು ಇವುಗಳಿಗೆ ಸಂಪರ್ಕ ಆಯಿತು ಅಂತಾದರೆ ಆ ಪ್ರತ್ಯಕ್ಷ ಪ್ರಮಾಣ ಅನಿಸುತ್ತೆ. ಈ ನಿರ್ದಿಷ್ಟವಾದ ಇಂದ್ರಿಯ, ನಿರ್ದಿಷ್ಟವಾದ ವಸ್ತು ಇವುಗಳಿಷ್ಟೇ ಇದ್ರೆ ಸಾಕಾಗುವುದಿಲ್ಲ. ನಿರ್ದಿಷ್ಟವಾದ ವಸ್ತು ಇದೆ, ನಿರ್ದಿಷ್ಟವಾದ ಇಂದ್ರಿಯ ಇದೆ, ಆ ಇಂದ್ರಿಯಕ್ಕೂ ಅದಕ್ಕೂ ಸಂಪರ್ಕವೇ ಆಗುದಿಲ್ಲ. ಯಾಕಂದ್ರೆ ಬೆಳಕು ಇಲ್ಲ ಅಂತ ಅನ್ಕೊಳ್ಳಿ, ಬೆಳಕು ಅನ್ನುವ ಮಾಧ್ಯಮ ಇಲ್ಲ ಅಂತ ಆದ ಪಕ್ಷದಲ್ಲಿ ಆವಾಗ ವಸ್ತು ಇದಕ್ಕೂ ಬೇಕಾದಂತಹ ಒಂದು ಆಲೋಕ ಸಹಕಾರ ಇಲ್ಲ, ಆದ್ರಿಂದ ಅದರ ಪ್ರತ್ಯಕ್ಷ ಬರುವುದಿಲ್ಲ. ಸಂಪರ್ಕ ಆಗದೇ ಹೋದರೆ ಜ್ಞಾನ ಹುಟ್ಟುವುದಿಲ್ಲ, ಆದ್ರಿಂದ ಅದನ್ನು ಪ್ರಮಾಣ ಅಂತ ಹೇಳುವುದಕ್ಕೆ ಅವಕಾಶ ಇಲ್ಲ. ಆದ್ರಿಂದ ನಿರ್ದಿಷ್ಟವಾದ ಇಂದ್ರಿಯವಾಗಲಿ ನಿರ್ದಿಷ್ಟವಾದ ಅರ್ಥವಾಗಲಿ ಪ್ರಮಾಣವಲ್ಲ. ನಿರ್ದಿಷ್ಟವಾದ ಇಂದ್ರಿಯ ಮತ್ತು ನಿರ್ದಿಷ್ಟವಾದ ಅರ್ಥ ಇವುಗಳಿಗೆ ಉಂಟಾಗುವ ಸನ್ನಿಕರ್ಷ ಅಂತ ಹೇಳಿದ್ರೆ ಸಂಸರ್ಗ, ಅವುಗಳಿಗೆ ಸಂಬಂಧ. ಅದು ಗಂಧ ಅಂತಾದರೆ ಗಂಧ ಮೂಗಿಗೆ ಬಂದು ತಾಗಬೇಕು, ಶಬ್ದ ಅಂತಾದರೆ ಶಬ್ದ ಹೊಡೆದು ಕಿವಿಯಲ್ಲಿ ಬಂದು ಉತ್ಪಾದನೆ ಆಗಬೇಕು, ಅಲ್ಲಿ ಧ್ವನಿ ಉತ್ಪಾದನೆ ಆಗಬೇಕು. ಸ್ಪರ್ಶ ಅಂತಾದರೆ ಮೇಗೆ ಬಂದು ತಾಗಬೇಕು, ಇದು ತಾಗುವುದಕ್ಕೆ ಸನ್ನಿಕರ್ಷ ಅಂತ ಕರಿತೇವೆ. ಅಂತಹ ಸನ್ನಿಕರ್ಷ ಎಂಬುದು ಪ್ರಮಾಣವಾಗ್ತದೆ. ಇದು ಪ್ರತ್ಯಕ್ಷ ಪ್ರಮಾಣ. ಈ ಪ್ರತ್ಯಕ್ಷ ಒಟ್ಟು ನಮ್ಮ ಸಿದ್ಧಾಂತದ ಪ್ರಕಾರ 7 ವಿಧ. ಇದು ವಿಶೇಷ. ಆಚಾರ್ಯರು ಹೇಳ್ತಾರೆ, ತತ್ ಸಪ್ತವಿಧಂ ಸಾಕ್ಷಿ ಷಡೀಂದ್ರಿಯ ಭೇದೇನ. ಇದು ಇಲ್ಲಿರುವ ಮಾತು. ಪ್ರತ್ಯಕ್ಷ ಎಂಬುದು 7 ವಿಧವಾಗಿದೆ. ಸಾಕ್ಷಿ, ಮನಸ್ಸು ಮತ್ತು 5 ಇಂದ್ರಿಯ, ಹೀಗೆ ಪ್ರತ್ಯಕ್ಷವು 7 ವಿಧ. 5 ಇಂದ್ರಿಯ ಅನ್ನುವುದು ನಮಗೆ ಗೊತ್ತಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಗ್ರಹಣ ಮಾಡುವ ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವ, ಘ್ರಾಣ ಅನ್ನುವ 5 ಇಂದ್ರಿಯ ಅನ್ನೋದು ನಮ್ಗೆ ಗೊತ್ತಿದೆ. ಈ 5 ಇಂದ್ರಿಯಗಳಲ್ಲದೆ ಮನಸ್ಸು ಅನ್ನುವ ಒಂದು ಇಂದ್ರಿಯ ಇದೆ. ಅನೇಕರು ಮನಸ್ಸೆಂಬ ಇಂದ್ರಿಯವನ್ನೇ ಒಪ್ಪುವುದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆ ಮನಸ್ಸಿಗೆ ಪ್ರತ್ಯೇಕ ಯಾವ ವಿಷಯವೂ ಇಲ್ಲವಾದ್ರಿಂದ ಅಂತ ಹೇಳ್ತಾರೆ.
ಈಗ ಮನಸ್ಸು ಅಂತ ಒಂದಿದ್ರೆ ಈ ಕಣ್ಣು ಇದೆ ಯಾಕೆಂದ್ರೆ ರೂಪದ ಜ್ಞಾನ ಕಣ್ಣು ಬಿಟ್ರೆ ಬೇರೆ ಯಾವುದಕ್ಕೂ ಬರುವುದಿಲ್ಲ. ಕಿವಿ ಇದೆ ಯಾಕೆಂದ್ರೆ ಶಬ್ದದ ಜ್ಞಾನ ಕಿವಿ ಬಿಟ್ರೆ ಬೇರೆ ಯಾವುದಕ್ಕೂ ಬರುವುದಿಲ್ಲ. ಗಂಧದ ಜ್ಞಾನ ಮೂಗು ಬಿಟ್ರೆ ಬೇರೆ ಯಾವುದಕ್ಕೂ ಬರುವುದಿಲ್ಲ. ಆದ್ರಿಂದ ಈ ಇಂದ್ರಿಯ ಉಂಟು. ಹಾಗೆ ಮನಸ್ಸಿನಿಂದ ಯಾವುದರ ಜ್ಞಾನ ಬರುವುದು? ನಿದ್ದೆಯಲ್ಲಿ ಸ್ವಪ್ನ ಕಂಡಾಗ ಅವನಿಗೆ ರೂಪ, ರಸ, ಗಂಧ ಎಲ್ಲದರ ಜ್ಞಾನ ಮನಸ್ಸಿಂದ ಬರ್ತದೆ. ಆದರೆ ಮನಸ್ಸಿಂದ ಜ್ಞಾನ ಬರುವುದು ಅಂದ್ರೆ ಏನು ಅಂದ್ರೆ ಇಂದ್ರಿಯಗಳಿಂದ ಬರುವ ವಸ್ತು ವಿಷಯದ ಜ್ಞಾನವೇ. ಆದ್ರಿಂದ ಮನಸ್ಸು ಎಂಬುದು ಇಂದ್ರಿಯಗಳಿಗೆ ಸಹಕಾರಿಯೇ ಹೊರತು ಸಾಕ್ಷಾತ್ತಾಗಿ ಮನಸ್ಸು ಇಂದ್ರಿಯವಲ್ಲ ಅಂತ ಹೇಳುವವರು ಒಬ್ಬರಿದ್ದಾರೆ. ಆಚಾರ್ಯರು ಹೇಳ್ತಾರೆ ಮನಸ್ಸಿಗೆ ಪ್ರತ್ಯೇಕ ವಿಷಯ ಇದೆ. ಯಾವುದು ಮನಸ್ಸಿಗೆ ವಿಷಯ ಅಂದ್ರೆ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಮನಸ್ಸಿಗೆ ವಿಷಯ ಸಂಕಲ್ಪ ವಿಕಲ್ಪ. ಮಾಡಬೇಕು ಅಂತ ತೀರ್ಮಾನ, ಮಾಡುದ ಬಿಡುದ ಅಂತ ಇನ್ನೊಂದು, ಇದೆರಡು ಕೂಡ ಮನಸ್ಸಿದ್ದೇ ವಿಷಯಗಳು. ವಿಕಲ್ಪ ಅಂತ ಹೇಳಿದ್ರೆ ಹಾಗೋ ಹೀಗೋ ಅಂತ ಈ ಡೋಲಾಯಮಾನತೆಯು ಮನಸ್ಸಿನದ್ದೇ, ಮಾಡಿ ಬಿಡೋಣ ಅಂತ ಸಂಕಲ್ಪವು ಮನಸ್ಸಿನದ್ದೇ. ಅದು ಮನಸ್ಸಿನಲ್ಲಿ ಮತ್ತೆ ಪ್ರಭೇದ, ಮನೋಬುದ್ಧಿ ಅಹಂಕಾರ ಚಿತ್ತ ಏನೇ ಇದ್ರೂ ಅದಕ್ಕೆ ಮನಸ್ಸು ಅಂತಲೇ ಹೆಸರು. ಆದರೆ ಮನಸ್ಸಿನ ಕೆಲಸ ಇದು ಸಂಕಲ್ಪ ವಿಕಲ್ಪಗಳು. ಯಾವ ಇಂದ್ರಿಯವೂ ಕೂಡ ನಾನು ನೋಡಬೇಕೋ ಬೇಡೋ ಅಂತ ಇಂದ್ರಿಯ ಏನು ಯೋಚನೆ ಮಾಡುವುದಿಲ್ಲ. ಮತ್ತೆ ಇದನ್ನು ನೋಡುವುದೋ ಬಿಡೋದು ಅಂತ ಯೋಚನೆ ಆಗುತ್ತಲ್ಲೋ ಅದು ಮನಸ್ಸಿನ ಕೆಲಸ. ಮನಸ್ಸು ಮೊದಲು ವಿಕಲ್ಪ ಮಾಡ್ತದೆ. ಅದನ್ನು ನೋಡ್ಬೋದಾ ನಾವು? ನೋಡ್ಬಾರ್ದು ಅಂತ ಹೀಗೆ ಮುಖ ಮಾಡ್ತಾನೆ, ನೋಡಿಬಿಡುವ ಅಂತ ನೋಡ್ತಾನೆ. ಈಗ ನೋಡಬಾರ್ದು ನೋಡಬೇಕು ಅಂತ ಈ ವಿಕಲ್ಪ ಬಂತಲ್ಲ, ಅದು ಇಂದ್ರಿಯ ಕೆಲಸ ಮಾಡುವುದಿಲ್ಲ, ಅದು ಮನಸ್ಸು ಮಾಡುವ ಕೆಲಸ. ಮಾಡಿದ ಮೇಲೆ ನೋಡೋಣ ಏನಾಗುತ್ತೆ ಅಂತ ನೋಡ್ತಾನಲ್ಲ, ಅದು ಸಂಕಲ್ಪ. ಈ ಸಂಕಲ್ಪ ವಿಕಲ್ಪ ಅನ್ನೋದು ಮನಸ್ಸಿನ ಕೆಲಸ. ಇಂದ್ರಿಯ ಮಾಡುವ ಕೆಲಸದ ಹಿಂದೆ ಸಂಕಲ್ಪ ವಿಕಲ್ಪಗಳಿರ್ತವೆ, ಅದು ಮನಸ್ಸು ಆ ಕೆಲಸವನ್ನು ಮಾಡ್ತದೆ. ಅಷ್ಟೇ ಅಲ್ಲ, ಇಂದ್ರಿಯಗಳು ಕೆಲಸ ಮಾಡದೇ ಹೋದಾಗಲೂ ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತಾ ಇರ್ತದೆ. ಇವನು ಕಣ್ಣು ಮುಚ್ಚಿದ್ದಾನೆ, ಮೂಗಿಗೆ ಏನೂ ತಾಗದೇ ಇರುವ ಹಾಗೆ ಜಾಗೃತ ವಹಿಸಿದ್ದಾನೆ, ಕಿವಿಗೆ ಶಬ್ದ ಬರದೇ ಇರುವ ಹಾಗೆ ಮನೆಯನ್ನೆಲ್ಲ ಸೌಂಡ್ ಪ್ರೂಫ್ ಮಾಡ್ಕೊಂಡಿದ್ದಾನೆ. ಎಲ್ಲ ಯಾಕಂದ್ರೆ ಧ್ಯಾನ ಮಾಡಬೇಕು ಅಂತ ಅವನು ಸುದರ್ಶನ ಯೋಗ ಕ್ರಿಯೆ ಅಭ್ಯಾಸ ಮಾಡ್ಕೊಂಡು ಬಂದವ. ಅದರಿಂದ ಧ್ಯಾನ, ಏನೂ ಶಬ್ದಗಳು ಕೇಳದೇ ಇರುವ ರೀತಿಯಲ್ಲಿ ಯೋಗಕ್ಕೋಸ್ಕರ ಕೂತಿದ್ದಾನೆ. ಕೂತು ಯೋಗಕ್ಕೆ ಅಂತ ಕೂತವ ಒಳಗಿಂದ ಎಷ್ಟು ಸಂಕಲ್ಪಗಳು ಎಷ್ಟು ವಿಕಲ್ಪಗಳು, ಆಕಾಶ ಗೋಪುರವನ್ನೇ ನಿರ್ಮಾಣ ಮಾಡಿಬಿಡ್ತಾನೆ. ಎಲ್ಲ ಇಂದ್ರಿಯಗಳಿಗೆ ವಿಷಯ ಸ್ಪರ್ಶ ಇಲ್ಲದೆ ಇರುವಾಗ, ಅಂದ್ರೆ ನಿರ್ದುಷ್ಟಾರ್ಥೇಂದ್ರಿಯ ಸನ್ನಿಕರ್ಷ ಇಲ್ಲದೆ ಇರುವಾಗ ಇವನಿಗೆ ಅಷ್ಟೆಲ್ಲ ಜ್ಞಾನಗಳು ಬರ್ತಾ ಇದ್ದಾವಲ್ಲ, ಅದೆಲ್ಲ ಮನಸ್ಸಿನಿಂದ ಆಗೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನ ಅನ್ನುವುದು ಮನಸ್ಸಿಗೆ ವಿಷಯವಾಗ್ತದೆ. ಅಂದರೆ ಸ್ಮೃತಿ ಸಾಧನವಾದದ್ದು ಮನಸ್ಸು. ಹಿಂದೆ ನಾವು ಅನುಭವಿಸಿದ್ದನ್ನು ಇವತ್ತು ಮತ್ತೆ ನಾವು ಸ್ಮರಿಸಿಕೊಳ್ತೇವಲ್ಲ, ಈ ಸ್ಮರಣೆ ಅನ್ನೋದು ಒಂದು ಜ್ಞಾನ ಅಲ್ವಾ. ಸ್ಮರಣ ಅನ್ನುವ ಜ್ಞಾನ ಅದು ಮನಸ್ಸಿನಿಂದ ಹುಟ್ಟುತ್ತೆ. ಅದರಿಂದ ಯಥಾರ್ಥ ಜ್ಞಾನವನ್ನು ಹುಟ್ಟಿಸಿದ್ರಿಂದ ಮನಸ್ಸು ಪ್ರಮಾಣ. ಹಾಗಾದ್ರೆ ಮನಸ್ಸೆಂಬುದು ಪ್ರತ್ಯಕ್ಷ, ಮಾನಸ ಪ್ರತ್ಯಕ್ಷ, ಮನಸ್ಸಿನಿಂದ ಪ್ರತ್ಯಕ್ಷ ಬರ್ತದೆ. ಆದ್ರಿಂದ ಮನಸ್ಸು ಪ್ರತ್ಯಕ್ಷ ಜನಕ. ಯಾವುದರ ಪ್ರತ್ಯಕ್ಷ? ಸ್ಮೃತಿಯ ಪ್ರತ್ಯಕ್ಷವನ್ನು ಮನಸ್ಸು ಉಂಟು ಮಾಡುತ್ತದೆ. ಆದ್ದರಿಂದಾಗಿ ಮನಸ್ಸು ಪ್ರಮಾಣ. ಇಲ್ಲಿ ಅಂತೂ ಮನಸ್ಸಿನಿಂದ ಯಥಾರ್ಥ ಜ್ಞಾನ ಬರುತ್ತೆ ಅನ್ನೋದು ನಮ್ಮೆಲ್ಲರ ಅನುಭವ ಸಿದ್ಧವಾದದ್ದು. ಅನ್ನ ಮನಸ್ಸೊಂದು ಪ್ರಮಾಣ. ಇನ್ನೊಂದು ಪ್ರಮಾಣ ಇರುವುದು ಯಾವುದು? ಸಾಕ್ಷಿ. ಸಾಕ್ಷಿ ಅಂತ ಹೇಳಿದ್ರೆ ಆತ್ಮಸ್ವರೂಪಭೂತವಾದ ಇಂದ್ರಿಯ. ಶಾಸ್ತ್ರ ಪ್ರಪಂಚಕ್ಕೆ ಶ್ರೀಮನ್ ಮಧ್ವಾಚಾರ್ಯರ ಒಂದು ಕೊಡುಗೆ, ವಿಶಿಷ್ಟ ಕೊಡುಗೆಗಳಲ್ಲಿ ಸಾಕ್ಷೀಂದ್ರಿಯ ಅನ್ನೋದು ಒಂದು ಕೊಡುಗೆ. ಮಧ್ವಾಚಾರ್ಯರ ನಂತರ ಬಂದಂತಹ ದಾರ್ಶನಿಕರು ಸಾಕ್ಷಿ ಎಂಬ ಇಂದ್ರಿಯ ಇದೆ ಅಂತ ಅಂಗೀಕಾರ ಮಾಡ್ತಾ ಬಂದರು. ಅದಕ್ಕಿಂತ ಹಿಂದಿನವರಿಗೆ ಈ ಸಾಕ್ಷಿ ಎಂಬ ಇಂದ್ರಿಯವನ್ನು ಹಿಂದೆ ಇದ್ದಂತಹ ಪುರಾಣಗಳೆಲ್ಲ ಹೇಳಿದ್ದಾವೆ ಅನ್ನುವುದೇ ತಲೆಗೆ ಹೋಗದೆ ಅವರು ಸಾಕ್ಷಿ ಎಂಬ ಪ್ರಮಾಣವನ್ನು ಒಪ್ಪಲಿಲ್ಲ. ಆಚಾರ್ಯರು ಹಿಂದಿನ ಮಾತುಗಳನ್ನೆಲ್ಲ ಉಲ್ಲೇಖ ಮಾಡಿ ಸಾಕ್ಷಿ ಎಂಬ ಪ್ರಮಾಣ ಇದೆ. ಪ್ರಮಾಣ ಇಂದ್ರಿಯಗಳು ಎರಡು ವಿಧ: ಸ್ವರೂಪಭೂತವಾದ ಇಂದ್ರಿಯ, ಸ್ವರೂಪಕ್ಕಿಂತ ಭಿನ್ನವಾದ ಇಂದ್ರಿಯ. ಸಾಕ್ಷಿ ಎಂಬ ಇಂದ್ರಿಯ ಅದು ಆತ್ಮಸ್ವರೂಪಭೂತವಾದದ್ದು, ಅಂದ್ರೆ ಆತ್ಮವೇ ಇಂದ್ರಿಯ, ಆತ್ಮದ ಇಂದ್ರಿಯ ಅಲ್ಲ. ಈ ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವಾ, ಘ್ರಾಣ ಇದೆಲ್ಲವೂ ಕೂಡ ಆತ್ಮದ ಇಂದ್ರಿಯ. ಸಾಕ್ಷಿ ಆತ್ಮವೇ ಆದ ಇಂದ್ರಿಯ, ಆತ್ಮವೇ ಸ್ವರೂಪ. ಸಾಕ್ಷಿ ಜ್ಞಾನ ಅಂದ್ರೆ ಆತ್ಮಸ್ವರೂಪಭೂತವಾದ ಜ್ಞಾನ. ನಮಗೆ ಆಕಾಶದ ಜ್ಞಾನ ಬರ್ತದೆ. ನಿದ್ದೆಯಲ್ಲಿದ್ದೇವೆ, ಗಾಢ ನಿದ್ದೆಯಲ್ಲಿ ಎದ್ದ ಮೇಲೆ ಒಬ್ಬ ಎಷ್ಟೊಂದು ಹೊತ್ತು ಆನಂದದಿಂದ ಮಲಗಿಬಿಟ್ಟೆ ಅಂತ ಒಂದು ಜ್ಞಾನ ಬರ್ತದೆ ಅವನಿಗೆ. ಎದ್ದ ಮೇಲೆ ಬರುವ ಜ್ಞಾನ. ನಿದ್ದೆಯಲ್ಲಿ ಅವನಿಗೆ ಜ್ಞಾನವೇ ಇರಲಿಲ್ಲ, ಎದ್ದ ಮೇಲೆ ಅಂತ ಜ್ಞಾನ ಬಂತು. ಇಷ್ಟೊಂದು ಹೊತ್ತು ಖುಷಿಯಿಂದ ಮಲ್ಕೊಂಡು ಬಿಟ್ಟೆ ಅಲ್ಲ, ಏತಾವಂತಂ ಕಾಲಂ ಸುಖಂ ಅಹಂ ಅಸ್ವಾಪ್ಸಂ ಅಂತ ಹೇಳ್ತಾನೆ. ಅಷ್ಟು ಹೊತ್ತು ಸುಖವಾಗಿ ಮಲಗಿದೆ ಅಂತ ಬಂತು. ಹಾಗಾದ್ರೆ ಅವನಿಗೆ
ಎದ್ದ ಮೇಲೆ ಇಷ್ಟು ಹೊತ್ತು ಅಂತ ಜ್ಞಾನ ಬರುವುದಲ್ಲ. ಇಷ್ಟು ಹೊತ್ತು ಈಗ ನಾನು ಮಲಗಿದೆ ಅಂದ್ರೆ ಆ ಮಲ್ಕೊಂಡಿರುವಾಗಲೂ ಹೊತ್ತಿನ ಜ್ಞಾನ ಇತ್ತು ಅಂತ ಅರ್ಥ. ಅವನಿಗೆ ಕಾಲದ ಜ್ಞಾನ ಇತ್ತು. ಇಷ್ಟು ಹೊತ್ತು ಸುಖವಾಗಿ ಮಲಗಿದ್ದೆ ಅಂತ ಈಗ ಹೇಳ್ತಾನೆ ಅಂದ್ರೆ ಆ ಕಾಲದಲ್ಲಿ ಸುಖದ ಜ್ಞಾನವೂ ಕೂಡ ಅವನಿಗಿತ್ತು. ನಾನು ಮಲಗಿದ್ದೆ ಅಂತ ಹೇಳ್ತಾನೆ ಅಂತ ಆದ್ರೆ ಅವನ ಜ್ಞಾನವೂ ಕೂಡ ಅವನಿಗಿತ್ತು. ಆದ್ರೆ ಅವನ ಜ್ಞಾನ, ಸುಖದ ಜ್ಞಾನ, ಕಾಲದ ಜ್ಞಾನ ಇದಿಷ್ಟು ಕೂಡ ಅವನಿಗೆ ಮಲಗಿದ ಕಾಲದಲ್ಲಿ ಇತ್ತು. ಆದರೆ 5 ಇಂದ್ರಿಯದಿಂದ ಜ್ಞಾನ ಬರಲಿಕ್ಕೆ ಸಾಧ್ಯವಾ? 5 ಇಂದ್ರಿಯ ನಿದ್ದೆ ಮಾಡ್ತಾ ಇತ್ತು. ಮನಸ್ಸಿನಿಂದ ಬರುವುದಕ್ಕೆ ಸಾಧ್ಯವಾ? ಸ್ವಪ್ನ ಕಾಲದಲ್ಲಿ ಮನಸ್ಸು ಎಚ್ಚರವಾಗಿತ್ತು, ಆದರೆ ಗಾಢ ನಿದ್ದೆಯ ಕಾಲದಲ್ಲಿ ಮನಸ್ಸು ಕೂಡ ಉಪರತವಾಗಿ ಹೋಗಿದೆ, ಮನಸ್ಸು ಕೂಡ ಎಚ್ಚರ ತಪ್ಪಿದೆ. ಇಷ್ಟೂ ಇಂದ್ರಿಯಗಳು ಎಚ್ಚರ ತಪ್ಪಿದ್ದ ಕಾಲದಲ್ಲಿ ಎಚ್ಚರವಾಗಿರುವುದು ಅಂತ ಹೇಳಿದ್ರೆ ಆತ್ಮಸ್ವರೂಪ ಮಾತ್ರ. ಆದ್ರಿಂದ ಆ ಕಾಲದಲ್ಲಿ ಅವನಿಗೆ ಜ್ಞಾನ ಬಂದಿದೆ ಅಂದ್ರೆ ಅದು ಆತ್ಮಸ್ವರೂಪಭೂತವಾದ ಸಾಕ್ಷಿ ವೇದ್ಯವಾದದ್ದೇ ಹೊರತು ಬಾಹ್ಯ ಇಂದ್ರಿಯಗಳಿಂದ ಬಂದ ಜ್ಞಾನ ಅಲ್ಲ. ಹಾಗಾದ್ರೆ ಇಷ್ಟು ಹೊತ್ತು ನಾನು ಸುಖವಾಗಿ ಮಲಗಿದೆ ಅನ್ನೋ ಜ್ಞಾನಕ್ಕೆ ವಿಷಯವಾದದ್ದು ಏನೇನಿದೆ ಅದೆಲ್ಲ ಸಾಕ್ಷಿ ಇಂದ್ರಿಯ ವಿಷಯ. ಈ ಸಾಕ್ಷಿ ಅನ್ನೋ ಒಂದು ಇಂದ್ರಿಯದ ಬಗ್ಗೆ ಮಾತಾಡುವುದಕ್ಕೆ ಒಂದು PhD ಮಾಡುವಷ್ಟು ವಿಷಯ ಇದೆ. ಅದರ ಬಗ್ಗೆ ಈಗಾಗಲೇ ಥೀಸಿಸ್ ಬಂದಿದೆ. ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಸಾಕ್ಷಿಯ ಬಗ್ಗೆ ಥೀಸಿಸ್ಗಳೆಲ್ಲ ಬಂದಿದ್ದಾರೆ. ಯಾಕಂದರೆ ಅದು ಆಚಾರ್ಯರ ಒಂದು ವಿಶಿಷ್ಟವಾದ ಕೊಡುಗೆ. ಅದನ್ನು ಅನಿವಾರ್ಯ ಒಪ್ಪಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥವಾಗ್ತದೆ. ಅಂದರೆ ಒಪ್ಪುವುದು ಅಂದರೆ ಏನು ಹೇಳಿ, ಇರುವುದನ್ನು ಹೌದಪ್ಪ ಅಂತ ಒಪ್ಪಿಕೊಳ್ಳುವುದು. ಇದು ಬಿಟ್ಟೇನು, ಅದು ಬಿಟ್ಟು ಇನ್ನೊಂದು ಹೊಸದಾಗಿ ಇಲ್ಲದೆ ಇದ್ದದ್ದು ಕಲ್ಪಿಸಿ ಯಾವುದೋ ಒಂದು ಕಥೆ ಮಾಡಿ ಕಟ್ಟಿ ಅದನ್ನು ಒಪ್ಪುವುದಲ್ಲ. ಇರುವುದನ್ನು ಒಪ್ಪುವುದು. ಆ ಇರುವುದು ಅನ್ನುವುದನ್ನು ಅನುಭವಕ್ಕೆ ಬರುವ ಹಾಗೆ ತಿಳಿಸುವುದು ಮಾತ್ರ ನಮ್ಮ ಕೆಲಸ ಇರುವುದು. ಆಚಾರ್ಯರು ಅದನ್ನು ಮಾಡ್ತಾ ಹೋಗ್ತಾರೆ. ಸಾಕ್ಷಿ ಅನ್ನುವುದರ ಇರವನ್ನು ನಿರಂತರವಾಗಿ ತಿಳಿಸ್ತಾ ಹೋಗ್ತಾರೆ. ಅದರ ಸಾಕ್ಷಿ ಎಂಬ ಇಂದ್ರಿಯ ಇದೆ, ಅದಕ್ಕೆ ಆದ ಕೆಲವು ವಿಷಯಗಳಿದ್ದಾವೆ. ಅದು ಈ ಇಂದ್ರಿಯಗಳಿಂದ ಬಂದ ಜ್ಞಾನ ಏನಿದೆ ಆ ಜ್ಞಾನವನ್ನು ಕೂಡ ಸಾಕ್ಷಿಯ ವಿಷಯೀಕರಿಸ್ತದೆ. ಆ ಬಂದಂತಹ ಜ್ಞಾನವು ಪ್ರಮಾಣ ಹೌದೋ ಅಲ್ಲೋ ಅನ್ನುವುದನ್ನು ಸಾಕ್ಷಿಯ ಕೆಲವು ಜ್ಞಾನವನ್ನು ಇದು ಪ್ರಮಾಣ ಅಂತ ವಿಷಯೀಕರಿಸುತ್ತೆ ಸಾಕ್ಷಿ, ಕೆಲವು ಜ್ಞಾನವನ್ನು ಇದು ಅಪ್ರಮಾಣ ಅಂತ ವಿಷಯೀಕರಿಸುತ್ತೆ ಸಾಕ್ಷಿ. ಹಾಗಾದರೆ ಸಾಕ್ಷಿಗೆ ಅನೇಕ ವಿಷಯಗಳಿದ್ದಾವೆ. ಅಂಥದ್ದೊಂದು ಇಂದ್ರಿಯ ಇದೆ. ಹಾಗಾದರೆ ಸಾಕ್ಷಿ, ಮನಸ್ಸು ಮತ್ತು 5 ಇಂದ್ರಿಯ. ಸಾಕ್ಷಿ ಷಡೀಂದ್ರಿಯ ಭೇದೇನ. ಸಾಕ್ಷಿ ಮತ್ತು 6 ಇಂದ್ರಿಯಗಳು, ಹೀಗೆ ಒಟ್ಟು ನಮ್ಮಲ್ಲಿ 7 ಇಂದ್ರಿಯಗಳಿದ್ದಾವೆ ಅನ್ನೋದು ಒಂದು ಇಲ್ಲಿ ಹೇಳ್ತಕ್ಕಂಥ ವಿಶೇಷ ವಿಷಯ. ಈ ಇಂದ್ರಿಯಗಳು ವಸ್ತುವಿನ ಜೊತೆಗೆ ಸನ್ನಿಕೃಷ್ಟವಾದಾಗ ಅದನ್ನು ಜ್ಞಾನಜನಕವಾದ ಪ್ರಮಾಣ ಅಂತ ಕರೀತೇವೆ. ಇದು ಜ್ಞಾನಜನಕ ಪ್ರಮಾಣ ಆಯಿತು. ಇಂದ್ರಿಯ ಹುಟ್ಟಿದ ಜ್ಞಾನ ಉಂಟಲ್ಲ ಅದು ಕೂಡ ಪ್ರಮಾಣ. ನಮ್ಮಲ್ಲಿ ಪ್ರಮಾಣ ಅನ್ನುವ ಶಬ್ದಕ್ಕೆ 2 ಅರ್ಥ, ಕೇವಲ ಪ್ರಮಾಣ, ಅನುಪ್ರಮಾಣ ಅಂತ. ಅಂದರೆ ಜ್ಞಾನ ಮತ್ತು ಜ್ಞಾನ ಜನಕ. ನಾವು ಹೇಳ್ತೇವೆ ಆ ಬ್ರಾಹ್ಮಣರು ಪ್ರಮಾಣ ಈ ವಿಷಯದಲ್ಲಿ, ಇನ್ನು ಕೆಲವು ಹೇಳ್ತೇವೆ ಆ ವಿಷಯದಲ್ಲಿ ವೇದಗಳು ಪ್ರಮಾಣ ಅಂತ ಹೇಳ್ತಾರೆ. ಇಲ್ಲಿ ವೇದಗಳು ಪ್ರಮಾಣ, ಬ್ರಾಹ್ಮಣರು ಪ್ರಮಾಣ, ಇಲ್ಲೆಲ್ಲ ಏನು ಅಭಿಪ್ರಾಯ? ಈ ವಿಷಯದಲ್ಲಿ ವೇದಗಳು ಪ್ರಮಾಣ ಅಂದರೆ ವೇದ ಇದನ್ನು ಯಥಾರ್ಥವಾಗಿ ತಿಳಿಸಿಕೊಟ್ಟಿದೆ, ಅಂದರೆ ಜ್ಞಾನಕ್ಕೆ, ಯಥಾರ್ಥ ಜ್ಞಾನಕ್ಕೆ ಕಾರಣ ಅಂತ ಅರ್ಥ ವೇದ. ಈ ವಿಷಯದಲ್ಲಿ ಬ್ರಾಹ್ಮಣರು ಪ್ರಮಾಣ ಅಂದರೆ ಈ ವಿಷಯದಲ್ಲಿ ಬ್ರಾಹ್ಮಣರ ಮಾತು ಪ್ರಮಾಣ ಅಂತ ಅರ್ಥ. ಅಲ್ಲಿ ಬ್ರಾಹ್ಮಣರೇ ಪ್ರಮಾಣ ಅಂತ ಅರ್ಥ ಅಲ್ಲ, ಬ್ರಾಹ್ಮಣರ ಮಾತು ಈ ವಿಷಯದಲ್ಲಿ ಪ್ರಮಾಣವಾಗಿದೆ. ಅವನಿಗೆ ಬಂದಂತಹ ಜ್ಞಾನ ಪ್ರಮಾಣ ಅಂತ ಹೇಳ್ತೇವೆ. ಇಲ್ಲಿ ಜ್ಞಾನ ಹುಟ್ಟಿಸುತ್ತೆ ಅಂತ ಅರ್ಥ ಅಲ್ಲ, ಆ ಜ್ಞಾನವೇ ಪ್ರಮಾಣ ಅಂತ ಅರ್ಥ. ಈಗ ಜ್ಞಾನವನ್ನು ಪ್ರಮಾಣ ಅಂತ ಇಟ್ಟುಕೊಂಡ್ರೆ ಆ ಪ್ರಮಾಣಭೂತವಾದ ಜ್ಞಾನ ಅದನ್ನು 4 ವಿಧ ಅಂತ ಕರೀತಾರೆ. ಇದು ಯಾವ ಶಾಸ್ತ್ರದಲ್ಲೂ ಸಿಗದೇ ಇರುವ ಆಚಾರ್ಯರೇ ಕೊಟ್ಟ ಕೊಡುಗೆ. ಬೇರೆ ಜ್ಞಾನವು ಎಷ್ಟು ವಿಧ ಅಂತ ಹೇಳುವುದಕ್ಕೆ 10 ವಿಧ, 12 ವಿಧ, 4 ವಿಧ, 8 ವಿಧ ಹೇಳಿದವರು ತುಂಬಾ ಜನ ಇದ್ದಾರೆ. ಆಚಾರ್ಯರು ಹೇಳಿದ ಹಾಗೆ ಜ್ಞಾನದ ಪ್ರಭೇದವನ್ನು ಬೇರೆ ಯಾರು ಹೇಳಲಿಲ್ಲ. ಹೇಳಿದ್ದಾರೆ ಅದು ನಾರಾಯಣ ರೂಪಿಯಾದ ಪರಮಾತ್ಮ ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ. ಅದನ್ನು ಆಚಾರ್ಯರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಜ್ಞಾನವು 4 ವಿಧ. ಏನದು? ಈಶ ಜ್ಞಾನ, ಲಕ್ಷ್ಮೀ ಜ್ಞಾನ, ಯೋಗಿ ಜ್ಞಾನ, ಅಯೋಗಿ ಜ್ಞಾನ ಅಂತ 4 ಥರ. ಅಲ್ಲ, ಇದೊಂದು ಜ್ಞಾನದ ವಿಭಾಗವ. 4 ಥರದ ಜನ ಇದ್ದಾರೆ ಅಂತ ಹೇಳಿಬೇಕಾದ್ರೆ ಈಶ ಅಂದರೆ ನಾರಾಯಣ, ಲಕ್ಷ್ಮಿ, ಯೋಗಿಗಳು, ಅಯೋಗಿಗಳು, 4 ಥರದ ಜನಗಳಿದ್ದಾರೆ. 4 ಥರದ ಜನಗಳ ಜ್ಞಾನ 4 ವಿಧ ಅಂತ ಜ್ಞಾನದ ಪ್ರಭೇದವನ್ನು ಹೇಳ್ತಾ ಇದ್ದಾರೆ. ಅಂದರೆ ತೀರಾ ವಿಲಕ್ಷಣವಾದ 4 ಥರದ ಜ್ಞಾನಗಳಿದ್ದಾವೆ. ಇದು ಬಿಟ್ಟು 5ನೇ ಥರದ ಜ್ಞಾನ ಇಲ್ಲ, ಇರುವುದು 4 ಥರದ್ದು. ವಿಭಾಗ ಮಾಡುವಾಗ ತುಂಬಾ ಜಾಗ್ರತೆ ಬೇಕು. ಸುಮ್ಮನೆ ಇಲ್ಲಿ ಸೇರಿರ್ತಕ್ಕಂಥ ಮನುಷ್ಯರು 2 ವಿಧ, ತಲೆಗೂದಲು ಇರುವವರು, ತಲೆಗೂದಲು ಇಲ್ಲದೆ ಇರುವವರು, ಹೀಗೆ ವಿಭಾಗ ಮಾಡಿ ಹಾಕುದಾ? ಇಂಥ ಸುಮ್ಮನೆ ವಿಭಾಗ ಮಾಡುವುದಲ್ಲ. ವಿಭಾಗದ ಹಿನ್ನೆಲೆಯಲ್ಲಿ ಪರಸ್ಪರ ವೈಲಕ್ಷಣ್ಯ ಮತ್ತು
ಆ ವೈಲಕ್ಷಣ್ಯವನ್ನು ನಿರೂಪಣೆ ಮಾಡುವುದರಿಂದ ವಿಶೇಷವಾದ ಜ್ಞಾನ ಪ್ರಾಪ್ತಿ ಆಗಬೇಕು. ಆ ರೀತಿಯ ವಿಭಾಗ ಬೇಕಾಗ್ತದೆ. ಇಲ್ಲಿ ಈಗ ಕೊಟ್ಟಿರುವ ವಿಭಾಗ ಏನಿದೆ, ಈಶ ಲಕ್ಷ್ಮೀ ಯೋಗ್ಯ ಯೋಗಿ ಭೇದೇನ ಜ್ಞಾನಂ ಚತುರ್ವಿಧ, ಪ್ರಮಾಣ ಅನ್ನೋದು 4 ವಿಧ. ಯಾಕೆಂದರೆ ಈಶ ಜ್ಞಾನ ಏನಿದೆ ಅದರಲ್ಲಿ ಒಂದು ವಿಶೇಷತೆ ಇದೆ. ಭಗವಂತನ ಜ್ಞಾನ ಪ್ರತ್ಯಕ್ಷ ಮಾತ್ರ. ಅವನಿಗೆ ಈ ಅನುಮಾನದಿಂದಾಗಲಿ ಆಗಮದಿಂದಾಗಲಿ ದೇವರಿಗೆ ಜ್ಞಾನ ಬರುವುದಿಲ್ಲ. ನಾವು ಯಾವತ್ತೂ ದೇವರಾಗೋದು ಬೇಡ ಅಂತ ಅನ್ಕೊಳ್ಳೋದು ಇದಕ್ಕೋಸ್ಕರ. ಯಾಕಂದ್ರೆ ಅನುಮಾನದಿಂದಾಗಲಿ ಆಗಮದಿಂದಾಗಲಿ ದೇವರಿಗೆ ಜ್ಞಾನವೇ ಬರುವುದಿಲ್ಲ. ದೇವರಿಗೆ ಜ್ಞಾನ ಬರೋದು ಪ್ರತ್ಯಕ್ಷದಿಂದ ಮಾತ್ರ. ವೇದಗಳು ಅವನಿಗೆ ಏನನ್ನು ತಿಳಿಸುವುದಿಲ್ಲ. ಯಾಕೆ ವೇದಗಳು ಏನನ್ನು ತಿಳಿಸುವುದಿಲ್ಲ? ಯಾಕಂದ್ರೆ ವೇದ ಏನೇನು ಹೇಳುತ್ತೋ ಎಲ್ಲ ಅವನಿಗೆ ಗೊತ್ತಿದೆ, ಕಣ್ಣಾರೆ ಕಾಣ್ತಾನೆ ಅವ. ಧರ್ಮ ಅಧರ್ಮ, ಸ್ವರ್ಗ ನರಕ, ದೇವರು ಮೋಕ್ಷ, ಸ್ವರ್ಗ, ಏನ್ ಬೇಕಾದ್ರೆ ಎಲ್ಲವನ್ನೂ ಕಣ್ಣಾರೆ ಕಾಣುವವ ದೇವರು. ಅವನಿಗೆ ನಮಗೆ ಕಣ್ಣಿಗೆ ಕಾಣುವಂತಹದ್ದು ಮಾತ್ರ ದೇವರಿಗೆ ಕಣ್ಣಿಗೆ ಕಾಣುವುದಲ್ಲ. ಯಾವುದು ಇಂದ್ರಿಯ ಅಯೋಗ್ಯವೋ ಅದು ಭಗವಂತನಿಗೆ ಇಂದ್ರಿಯ ಯೋಗ್ಯ. ಆ ಭಗವಂತನ ಸಾಕ್ಷಿ ಎಂಬ ಇಂದ್ರಿಯಕ್ಕೆ ಎಲ್ಲವೂ ಗ್ರಾಹ್ಯ. ಭಗವತ್ ಸ್ವರೂಪವಾದ ಸಾಕ್ಷಿ, ಆ ಈಶ್ವರ ಪ್ರಜ್ಞೆ, ಆ ಈಶ್ವರ ಪ್ರಜ್ಞೆಗೆ ಎಲ್ಲವೂ ವಿಷಯ. ಅದು ಪ್ರತ್ಯಕ್ಷಾತ್ಮಕವಾದ ಈಶ್ವರನ ಜ್ಞಾನ. ಈ ಈಶ್ವರನ ಜ್ಞಾನ ಅನಾದಿ ನಿತ್ಯವಾದದ್ದು. ಬರೀ ಈಶ್ವರ ಜ್ಞಾನ ಅಲ್ಲ, ಲಕ್ಷ್ಮೀ ಜ್ಞಾನವೂ ಕೂಡ ಅನಾದಿ ನಿತ್ಯವಾದದ್ದು. ಆದರೆ ಈಶ್ವರನ ಜ್ಞಾನದಲ್ಲಿ ಎಷ್ಟೆಲ್ಲ ವಿಷಯ. ಈಶ್ವರನಿಗೆ ಈಶ್ವರ ಅಂದರೆ ದೇವರಿಗೆ ತನ್ನ ಬಗ್ಗೆಯೂ ಎಲ್ಲ ಗೊತ್ತಿದೆ, ಬೇರೆಯವರ ಬಗ್ಗೆಯೂ ಎಲ್ಲ ಗೊತ್ತಿದೆ. ಅವನಿಗೆ ಗೊತ್ತಿಲ್ಲದೆ ಇರುವುದು ಏನೂ ಇಲ್ಲ. ಹಾಗೆ ಲಕ್ಷ್ಮೀದೇವಿಗೂ ಹಾಗೆ ಅಲ್ವಾ? ಅದನ್ನು ಬೇರೆ ಯಾಕೆ ಮಾಡಿದ್ರಿ? ಲಕ್ಷ್ಮೀದೇವಿಗೆ ದೇವರನ್ನು ಬಿಟ್ಟು ಉಳಿದದ್ದರ ಬಗ್ಗೆ ಎಲ್ಲ ಗೊತ್ತಿದೆ, ಅದು ಸಮಾನ. ಆದರೆ ದೇವರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅದರಿಂದ ಆ ಲಕ್ಷ್ಮೀ ಜ್ಞಾನಕ್ಕೂ ಈಶ್ವರ ಜ್ಞಾನಕ್ಕೂ ತುಂಬ ವ್ಯತ್ಯಾಸ ಆಯಿತು. ಏನು ವ್ಯತ್ಯಾಸ ಆಯಿತು? ದೇವರಿಗೆ ದೇವರ ಬಗ್ಗೆಯೂ ಉಳಿದದ್ದರ ಬಗ್ಗೆಯೂ ಎಲ್ಲವೂ ಗೊತ್ತಿದೆ. ಆದರೆ ಮಹಾಲಕ್ಷ್ಮಿಗೆ ದೇವರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಉಳಿದ ಎಲ್ಲ ವಿಷಯದಲ್ಲೂ ಸಮಾನ. ಹೌದಾ? ಎಲ್ಲ ವಿಷಯದಲ್ಲೂ ಸಮಾನವು? ಆಚಾರ್ಯರು ಹೇಳ್ತಾರೆ ಸ್ಫುಟತ್ವೇ ಭೇದ ಅಂತ ಒಂದು ವಿಷಯ ಹೇಳ್ತಾರೆ. ಸ್ವಲ್ಪ ವ್ಯತ್ಯಾಸ ಇದೆ. ಏನಂದ್ರೆ, ಈಗ ನಾರಾಯಣನಿಗೆ ಎಲ್ಲದರ ಜ್ಞಾನ ಇದೆ, ಆತನನ್ನು ಬಿಟ್ಟು ಉಳಿದದ್ದು ಇಟ್ಟುಕೊಳ್ಳ, ಎಲ್ಲದರ ಬಗ್ಗೆ ಜ್ಞಾನ ಇದೆ. ಮಹಾಲಕ್ಷ್ಮಿಗೂ ದೇವರನ್ನು ಬಿಟ್ಟು ಉಳಿದ ಎಲ್ಲದರ ಜ್ಞಾನವೂ ಇದೆ. ಆದರೆ ಉಳಿದೆಲ್ಲದರ ಜ್ಞಾನದಲ್ಲಿ ದೇವರ ಜ್ಞಾನಕ್ಕೂ ಮಹಾಲಕ್ಷ್ಮೀ ದೇವಿಯ ಜ್ಞಾನಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಏನಂದ್ರೆ ಅದು ಸ್ಪಷ್ಟತೆಯಲ್ಲಿ ಭೇದ ಇದೆ. ಏನಿದು ಸ್ಪಷ್ಟತೆಯಲ್ಲಿ ಭೇದ ಅಂದ್ರೆ? ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಜ್ಞಾನಗತ ಏವ ಅಯಂ ವಿಶೇಷ ಅಂತ. ಅಂದ್ರೆ ಜ್ಞಾನದ ಸ್ಪಷ್ಟತೆಯಲ್ಲಿ ಭೇದ. ಈಗ ಎರಡು ಜಾ ಉಂಟಲ್ಲ, ಮಗ್ಗಿ, 2 1 2 2 4 ಅಂತ ಕಲ್ತಿರ್ತಾರೆ ಮಕ್ಕಳು. ಅದನ್ನು ಶಾಲೆಗೆ ಹೋಗಿ 1 ವರ್ಷ ಆಗಿರ್ತಕ್ಕಂಥ ಮಕ್ಕಳು ಕಲ್ತಿರ್ತಾರೆ. PUC ಆಗಿ ಮ್ಯಾಥ್ಸ್ ಅಲ್ಲಿ ಈಗ ಒಂದು ಮಾಸ್ಟರ್ ಡಿಗ್ರಿ ಮಾಡಿಕೊಂಡಿರ್ತಕ್ಕಂಥವನು, ಅವನು ಕೂಡ ಅವನಿಗೆ 2 1 2 2 4 ಅಂತ ಅವನಿಗೂ ಗೊತ್ತಿರ್ತದೆ. ಇವರಿಗೂ ಗೊತ್ತಿರ್ತದೆ, ಅವರಿಗೂ ಗೊತ್ತಿರ್ತದೆ. ಜ್ಞಾನ ಒಂದೇ ಥರ ಇರ್ತದ? ಆ ಜ್ಞಾನದ ಸ್ಪಷ್ಟತೆಯಲ್ಲಿ ತುಂಬಾ ವ್ಯತ್ಯಾಸ ಇರ್ತದೆ. ಇವರಿಗೂ ಆ ಜ್ಞಾನ ಇದೆ. ಇವರ ಹತ್ರ 2 ಎಂಟ್ಲು ಎಷ್ಟು ಅಂತ ಹೇಳಿದ್ರೆ 16 ಅಂತ ಹೇಳ್ತಾರೆ. ಅವನ ಹತ್ರ 2 ಎಂಟ್ಲು ಎಷ್ಟು 16 ಅಂತ ಅವನು ಹೇಳೋದು ಅಷ್ಟೇ. ಆದರೆ ಆ ಜ್ಞಾನದ ಸ್ಪಷ್ಟತೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಇದೆಲ್ಲ ನಮ್ಮ ಅನುಭವಕ್ಕೆ ಬರುವಂತ ವಿಷಯಗಳು. ಜ್ಞಾನ ಸ್ಫುಟವಾಗುವುದು ಯಾವಾಗ? ಯಾವುದನ್ನು ನಾವು ತಿಳ್ಕೊಳ್ತಾ ಇದ್ದೀವೋ ಅದನ್ನು ಬಿಟ್ಟು ಉಳಿದೆಲ್ಲವನ್ನೂ ತಿಳ್ಕೊಂಡಿದ್ದಾಗ ಈ ಜ್ಞಾನ ಸ್ಫುಟವಾಗಿರ್ತದೆ. ಯಾವುದನ್ನು ನಾವು ತಿಳ್ಕೊಳ್ತಾ ಇದ್ದೀವೋ ಅದನ್ನು ಮಾತ್ರ ತಿಳ್ಕೊಂಡು ಉಳಿದದ್ದನ್ನೆಲ್ಲ ತಿಳ್ಕೊಳ್ಳದೇ ಇದ್ದಾಗ ಆ ಜ್ಞಾನ ಅಸ್ಫುಟವಾಗಿರ್ತದೆ. ಇದನ್ನು ಟೀಕಾಗುತ್ತಾದರೂ ಉಲ್ಲೇಖ ಮಾಡ್ತಾರೆ. ಮಧ್ವಾಚಾರ್ಯರೇ ಗೀತಾಭಾಷ್ಯದಲ್ಲಿ ಹೇಳಿದ ಒಂದು ಮಾತು, ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಬೇಕು ಅಂತಾದರೆ ಅವನಿಗೆ ಉಳಿದ ಎಲ್ಲದರ ಬಗ್ಗೆ ಜ್ಞಾನ ಬೇಕಾಗ್ತದೆ. ವಿನಾ ಸರ್ವಜ್ಞತಾ, ಎಲ್ಲವನ್ನೂ ಯಾರು ತಿಳಿದಿಲ್ಲವೋ ಅವನಿಗೆ ಒಂದು ವಿಷಯವೂ ಕೂಡ ಸ್ಪಷ್ಟವಾಗುವುದಿಲ್ಲ. ಇದು ತುಂಬಾ ಸುಂದರವಾದ ವಿಷಯ. ಇದನ್ನು ನಾವು ಆಳಕ್ಕೆ ಇಳಿತಾ ಇದ್ದ ಹಾಗೆ ಎಷ್ಟು ಸ್ಪಷ್ಟ ಹೇಳಿದ್ದಾರೆ ಶ್ರೀಮದಾಚಾರ್ಯರು ಅಂತ ಗೊತ್ತಾಗ್ತದೆ. ನಮಗೆ ಇವತ್ತು ಒಂದು ಶ್ರೀಮದ್ ಭಾಗವತ ಪೂರ್ತಿ ಸರಿಯಾಗಿ ಅರ್ಥ ಆಗಬೇಕಾ? ನಾವು ಉಳಿದ 17 ಪುರಾಣಗಳನ್ನು ಓದಿರಬೇಕು. ಉಳಿದ 17 ಓದದೆ ಭಾಗವತ ಮಾತ್ರ ಓದಿದ್ರೆ ಆ ಒಂದು ಭಾಗವತವೂ ಅರ್ಥ ಆಗಿರುವುದಿಲ್ಲ.
ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರ. ಅವ ಬೇಕಾದ್ರೆ ಸಾಕ್ಷಾತ್ ಮಹೇಂದ್ರ ಬೇಕಾದ್ರೂ ಆಗಿರಲಿ, ಅವನು ಉಳಿದದ್ದನ್ನು ತಿಳಿಯದೆ ಇದನ್ನು ಮಾತ್ರ ತಿಳ್ಕೊಂಡ್ರೆ ಇದು ಅವನಿಗೆ ಸರಿಯಾಗಿ ಅರ್ಥ ಆಗಿರುವುದಿಲ್ಲ. ಅರ್ಥ ಆಗಿರುತ್ತದೆ, ಸ್ಫುಟವಾಗಿ ಅರ್ಥ ಆಗಿರುವುದಿಲ್ಲ. ಮಹಾಲಕ್ಷ್ಮೀ ದೇವಿಗೆ ನಾರಾಯಣನ ಬಗ್ಗೆ ಪೂರ್ತಿಯಾದ ಜ್ಞಾನ ಇಲ್ಲ, ಆದ್ರಿಂದ ಜ್ಞಾನದಲ್ಲಿ ನ್ಯೂನತೆ ಇರುವುದರಿಂದ ಜ್ಞಾನದ ಸ್ಫುಟತೆಯಲ್ಲಿ ಭೇದ ಉಂಟಾಗ್ತದೆ, ಸ್ಫುಟತೆ ಕಡಿಮೆ ಆಗ್ತದೆ. ಬೆಳಕಿನ ಹಾಗೆ ಈ ಪುಸ್ತಕ ನಮಗೆ ಕಾಣಬೇಕಾದ್ರೆ ಬೆಳಕು ಬೇಕು. ಆ ಬೆಳಕು ಈ 200 ವೋಲ್ಟೇಜ್ ಇದ್ದದ್ರಿಂದ ಬರ್ಬೋದು, 40 ವೋಲ್ಟಲ್ಲೂ ಬರ್ಬೋದು, 40ರಲ್ಲಿ ಬಂದರೆ ನಮಗೆ ಓದಲಿಕ್ಕೆ ಕನ್ನಡಕ ಬೇಕಾಗ್ತದೆ, ಸರಿ ಸಾಕಾಗುವುದಿಲ್ಲ. 60ರಲ್ಲಿ ಬಂದರೆ ಓದಲಿಕ್ಕೆ ಸಾಕಾಗ್ತದೆ. ಅದೇ ನಾನು 250-300ರಲ್ಲಿ ಬಂದರೆ ಇನ್ನೂ ಸ್ಫುಟವಾಗಿ ಸೂರ್ಯನ ಬಿಸಿಲೇ ಬಿದ್ದರೆ ಅತ್ಯಂತ ಸ್ಫುಟವಾಗಿ ಗೋಚರವಾಗ್ತದಲ್ಲ. ಮೊದಲು ಅದರದ್ದೇ ಜ್ಞಾನ ಬರುವುದು, ಬೆಳಕು ಜಾಸ್ತಿ ಬಿದ್ದಾಗಲೂ ಅದರದ್ದೇ ಜ್ಞಾನ ಬರುವುದು. ಆದರೆ ಸ್ಫುಟತ್ವೇ ಭೇದ ಅಂತ ನಾವು ಹೇಳ್ತೇವಲ್ಲ, ಹಾಗೆ ಜ್ಞಾನದ ಸ್ವರೂಪದಲ್ಲಿ ಸ್ಫುಟತ ಅಸ್ಫುಟತ ಅಂತಕ್ಕಂಥ ವ್ಯತ್ಯಾಸ ಇದೆ. ಇದು ಭಗವಂತನ ಜ್ಞಾನಕ್ಕೂ ಲಕ್ಷ್ಮೀ ಜ್ಞಾನಕ್ಕೂ ಇರತಕ್ಕಂಥ ವ್ಯತ್ಯಾಸ. ಇನ್ನು ಯೋಗಿಗಳು ಮತ್ತು ಅಯೋಗಿಗಳು ಅಂತ ಮತ್ತೆರಡಿದೆ. ಈ ಯೋಗಿ ಜ್ಞಾನ ಅಂತ ಹೇಳ್ತೇವಲ್ಲ, ಆ ಯೋಗಿ ಜ್ಞಾನದಲ್ಲಿ ಮತ್ತೆ 3 ಥರದ ಯೋಗಿಗಳಿದ್ದಾರೆ. ರುಜುಗಳು, ತಾತ್ವಿಕ ದೇವತೆಗಳು, ಅತಾತ್ವಿಕ ದೇವತೆಗಳು ಅಂತ 3 ಥರದ ಯೋಗಿಗಳು. ರುಜುಗಳು ಅಂತ ಹೇಳಿದ್ರೆ ಬ್ರಹ್ಮ ಸ್ಥಾನಕ್ಕೆ ಅಥವಾ ವಾಯು ಸ್ಥಾನಕ್ಕೆ ಬರತಕ್ಕಂಥವರು, ಅಂದ್ರೆ ಎತ್ತರದ ಜೀವೋತ್ತಮ ತತ್ವಗಳು ಅಂತ ಅರ್ಥ ರುಜುಗಳು. ರುಜುಗಳ ನಂತರ ತತ್ವಾಭಿಮಾನಿ ದೇವತೆಗಳು, ಅಗ್ನಿಪರ್ಯಂತವಾದ ದೇವತೆಗಳನ್ನು ತತ್ವಾಭಿಮಾನಿಗಳು ಅಂತ ಕರೀತೇವೆ. ಆಮೇಲೆ ಅತಾತ್ವಿಕ ದೇವತೆಗಳು ಅಂದ್ರೆ ತತ್ವಾಭಿಮಾನಿಗಳಲ್ಲದೇ ಇರತಕ್ಕಂತಹ ದೇವತೆಗಳು ಅಂತ, ಹೀಗೆ 3 ಪ್ರಭೇದ. ಇದರಲ್ಲಿ ರುಜು ದೇವತೆಗಳು ಯಾರಿದ್ದಾರೆ ಅಂದ್ರೆ ಬ್ರಹ್ಮಸ್ಥಾನಕ್ಕೆ ವಾಯುಸ್ಥಾನಕ್ಕೆ ಬರತಕ್ಕಂಥವರು, ಬ್ರಹ್ಮ ವಾಯುಗಳೂ ಸೇರಿದ್ರು ಅದರಲ್ಲಿ. ಈ ದೇವತೆಗಳ ಜ್ಞಾನ ಅದು ಭಗವಂತನ ವಿಷಯದಲ್ಲಿ ಲಕ್ಷ್ಮೀದೇವಿಯ ಹಾಗೆ, ಆದರೆ ಮಹಾಲಕ್ಷ್ಮಿಗೆ ಎಷ್ಟಿದೆಯೋ ಅದರ ಕೋಟಿಯಷ್ಟು ಕಡಿಮೆ. ಮಹಾಲಕ್ಷ್ಮಿಗೆ ವಿಷ್ಣುವಿನ ಬಗ್ಗೆ ಎಷ್ಟು ಗೊತ್ತಿದೆಯೋ, ಪತ್ನಿಗೆ ಪತಿಯ ಬಗ್ಗೆ ಎಷ್ಟು ಗೊತ್ತಿದೆಯೋ, ಈ ಮಕ್ಕಳಿಗೆ ಆ ಪತಿಯ ಬಗ್ಗೆ ತಂದೆಯ ಬಗ್ಗೆ ಗೊತ್ತಿರುವುದು ಅದರ ಕೋಟಿ ಭಾಗದಷ್ಟು ಕಡಿಮೆ. ಆದರೆ ಆ ಕೋಟಿ ಭಾಗದಷ್ಟು ಕಡಿಮೆ ತಿಳ್ಕೊಂಡಿದ್ದಾರಲ್ವಾ, ಅದು ನಮ್ಮ ದೃಷ್ಟಿಯಿಂದ ಅನಂತ, ಅಷ್ಟು ತಿಳ್ಕೊಂಡು ಬಿಟ್ಟಿದ್ದಾರೆ. ಆದರೆ ಅದು ಮಹಾಲಕ್ಷ್ಮಿಯ ಮುಂದೆ ನೋಡಿದರೆ ಅದು 1 ಕೋಟಿ ಭಾಗದಷ್ಟು ಕಡಿಮೆ ಇರ್ತದೆ. ಭಗವಂತನನ್ನು ಬಿಟ್ಟು ಉಳಿದ ವಿಷಯದಲ್ಲಿ ಇವರಿಗೆ ಸರ್ವ ವಿಷಯಕ ಜ್ಞಾನ ಇದೆ ರುಜುಗಳಿಗೆ. ಮಹಾಲಕ್ಷ್ಮೀ ದೇವಿಗೆ ಹೇಗೆ ಎಲ್ಲದರ ಬಗ್ಗೆ ಸರ್ವಜ್ಞತ್ವ ಇದೆಯೋ ಹಾಗೆಯೇ ಈ ರುಜುಗಳಿಗೂ ಕೂಡ ಸರ್ವಜ್ಞತ್ವ ಇದೆ. ಆದ್ರಿಂದ ನಾವು ವಾಯುದೇವರನ್ನು ಸರ್ವಜ್ಞರು ಅಂತ ಕರೆಯುವುದು, ಪೂರ್ಣ ಪ್ರಜ್ಞರು ಅಂತ ಕರೆಯುವುದು ಈ ಅರ್ಥದಲ್ಲಿ. ದಶಪ್ರಮತಿಗಳು ಪೂರ್ಣ ಪ್ರಜ್ಞ ಅಂತ ಕರೆಯುವುದು ಈ ಅರ್ಥದಲ್ಲಿ. ಅಂದ್ರೆ ಅವರು ಸರ್ವಜ್ಞರು. ಮಹಾಲಕ್ಷ್ಮಿಗೂ ಬ್ರಹ್ಮಾದಿ ರುಜುಗಳಿಗೂ ಏನು ವ್ಯತ್ಯಾಸ? ಸರ್ವಜ್ಞರು. ಆಕೆಯೂ ಸರ್ವಜ್ಞಳು, ಇವರು ಸರ್ವಜ್ಞರಲ್ವಾ? ಅಂದ್ರೆ ಇವರ ಜ್ಞಾನ ಸರ್ವ ವಿಷಯಕ ಹೌದು.